ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ಇವತ್ತೇನೋ ಗೊತ್ತಿಲ್ಲ ನನಗೆ, ನನ್ನ ಹಸ್ಬೆಂಡ್ಗೆ ಆಲ್ ಆಫ್ ದ ಸಡನ್ ಮಾರ್ನಿಂಗೆ ಮಂದಾರಗಿರಿ ರೀಲ್ಸ್ಗೆ ಹೋಗೋಣ ಅಂತ ಹೇಳಿದ್ರು. ನಾನು ಆಲ್ ಆಫ್ ದ ಸಡನ್ ನಿಮ್ಗೆ ಈ ಪ್ಲ್ಯಾನ್ ಹೇಗೆ ಬಂತು ಅಂತ ಕೇಳಿ, ಇಲ್ಲ ಮಾರ್ನಿಂಗ್ ನಾನು ರೀಲ್ಸ್ ನೋಡ್ತಾ ಇದ್ದೆ, ಈ ಪ್ಲೇಸ್ ನಿಯರ್ ಬೈ ಇದೆ, ನಮ್ಮ ಮನೆಗೆ ತುಂಬ ಹತ್ರ ಇದೆ, ಸೊ ಹೋಗಿ ಬರೋಣ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. 2 ದಿನ ರಜೆ ಬೇರೆ ಇತ್ತು ಅವ್ರಿಗೆ, ಮತ್ತು ನನಗೂ ಹಬ್ಬದಿಂದ ಬ್ಯುಸಿಯಿಂದ ಹೊರಗಡೆ ಬಂದಿದ್ದೆ, ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಬೇಕು. ಸರಿ ಆಯಿತು ಹೋಗೋಣ ಅಂತ ಹೇಳಿ ನಾವಿಬ್ಬರು ಹೊರಟ್ವಿ. ಮಂದಾರಗಿರಿ ಹಿಲ್ಸ್ಗೆ ಬಂದ್ವಿ. ಬಂದಾದಮೇಲೆ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಎಂಟ್ರೆನ್ಸಿಗೆ ಬಂದಾಗ ನಿಮಗೆ 10 ರೂಪೀಸ್ ಏನೋ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ಕೊಟ್ಬಿಟ್ಟು ನಾವು ಹೊಡೆ ಹೋದಾಗ ಇಲ್ಲಿ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲೇ ನಿಮಗೆ ಸ್ವಲ್ಪ ದೂರ ಒಂದು ಗೊಮ್ಮಟೇಶ್ವರ ಸ್ಟ್ಯಾಚು ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟ್ಯಾಚು. ಪಕ್ಕದಲ್ಲಿ ಟುವರ್ಡ್ಸ್ ರೈಟ್ ನಿಮಗೆ ಗುರು ಮಂದಿರ ಅಂತ ಸಿಗುತ್ತೆ. ಸೊ ಮೆಡಿಟೇಷನ್ ಎಲ್ಲ ಮಾಡ್ಬೋದು ಅಲ್ಲಿ. ಬಟ್ ಅಲ್ಲೇನು ಅಂದರೆ ತುಂಬಾ ಪೀಸ್ ಆಫ್ ಮೈಂಡ್ ಮತ್ತು ತುಂಬ ಸೈಲೆನ್ಸ್ ಇತ್ತು. ಸೊ 2 ದಿನ ಹಬ್ಬದಿಂದ ಮಾಡಿದ್ಯಾ? ಸೊ ಕರ್ಗಿಸಕ್ಕೆ ಇವತ್ತು ಮಂದಾರಗಿರಿಗೆ ಕರ್ಕೊಂಡ್ಬಂದಿದ್ದೆ ನನ್ನ. ಸೊ ಫಸ್ಟ್ ಟೈಮ್ ಮಂದಾರಗಿರಿ ಹಿಲ್ಸಿಗೆ ಬಂದಿದ್ದೀವಿ. ಸೊ ನನಗೂ ಇದ್ರ ಬಗ್ಗೆ ಆದಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮಗೂ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ತುಂಬ ಬ್ಯೂಟಿಫುಲ್ ಪ್ಲೇಸ್. ದಯವಿಟ್ಟು ಫ್ರೀ ಟೈಮ್ ಇದ್ದಾಗ ಅಥವಾ ಫ್ಯಾಮಿಲಿ ಟೈಮ್ ಬೇಕು ಅಂದರೆ ದಯವಿಟ್ಟು ಒಂದ್ಸತಿ ಬಂದು ವಿಸಿಟ್ ಮಾಡಿ. ಸೊ 2 ದಿನದ ಹಬ್ಬ ಇತ್ತು. ಸೊ ಚೆನ್ನಾಗಿ ತಿಂದಿದ್ದೀವಿ. ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಇಲ್ಲಿ ಮಂದಾರಗಿರಿ ಹಿಲ್ಸಿಗೆ ಕರ್ಕೊಂಬಂದಿದ್ದೆ ನಮ್ಮ ಹಸ್ಬೆಂಡು. ಸೊ ಹತ್ತಿ ಹಿಡಿದು ಅಷ್ಟರಲ್ಲಿ ನಾನು ಅಂದ್ಕೊಂಡಿದ್ದೀನಿ ತಿಂದಿರೋದು ಫುಡ್ಡು ಕ್ಯಾಲರೀಸ್ ಎಲ್ಲ ಇಲ್ಲಿ ಬರ್ನ್ ಆಗುತ್ತೆ. ಸೊ ಇಟ್ಸ್ ಗುಡ್ ಓನ್ಲಿ ಫಾರ್ ಮೀ. ಲೆಟ್ಸ್ ಸಿ, ಏನಂತೀರಾ? ಸುಮಾರು 1.5 ವರ್ಷದ ಹಿಂದೆ ಮತ್ತೆ ರಿನೋವೇಟ್ ಮಾಡಿ ಇದನ್ನು ಜನಗಳಿಗೆ, ಪ್ರವಾಸಿಗರಿಗೆ ಕರ್ನಾಟಕ ಸರ್ಕಾರ ಎಲ್ಲ ಪ್ರವಾಸ ತಾಣವಾಗಿ ಮಾಡಿದ್ದಾರೆ. ಸೊ ಇದು ಸುಮಾರು ವರ್ಷಗಳ ಅಂದರೆ ತುಂಬ ವರ್ಷಗಳಿಂದ ಇದೆ. ಆದರೆ ಈಗ 1.5 ವರ್ಷದಿಂದ ರಿನೋವೇಟ್ ಮಾಡಿ ಈ ಪ್ರವಾಸಿಗರಿಗೆ ವಿಸಿಟ್ ಮಾಡಬೇಕು. ಸೊ ಇವಾಗ ಸ್ಟಾರ್ಟ್ ಮಾಡಿದ್ವಿ ಕ್ಲೈಮ್ ಮಾಡಲಿಕ್ಕೆ. ಸೊ ಅಷ್ಟು ದೊಡ್ಡ ಬೆಟ್ಟ ಏನೋ ಅಲ್ಲ, ತುಂಬ ಚಿಕ್ಕ ಬೆಟ್ಟನೇ. ಆಲ್ಮೋಸ್ಟ್ 1000 ಸ್ಟೆಪ್ಸ್ ಇರ್ಬೋದು ನನ್ನ ಪ್ರಕಾರ. ಸೊ ನಿಮಗೇನು ಅಷ್ಟೊಂದು ಸುಸ್ತೆಲ್ಲ ಏನೂ ಆಗೋಲ್ಲ. ಸೊ ಇಟ್ಸ್ ವೆರಿ ಈಸಿ ಫಾರ್ ಯು. ಅಲ್ಲಿ ಕಾಣ್ತಿದೆಯಲ್ಲ, ಅದು ಶ್ರೀರಾಮ್ ಬೆಟ್ಟ ಅಂತ. ಅದು ಸಿದ್ಧಗಂಗಾ ಮಠ ಎಲ್ಲ ಜಸ್ಟ್ 500 ಮೀಟರ್ಸ್. ಸೊ ಒಂದು ಕಂಪ್ಲೀಟ್ ವ್ಯೂ ತೋರಿಸ್ತೀನಿ ಇವಾಗ ನಿಮಗೆ. ನಿಜವಾಗ್ಲೂ ಹಬ್ಬದಿಂದ 2 ದಿನ ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ತಿಂದಿದೆ. ನೋ ಡಯಟ್, ನೋ ಎಕ್ಸಸೈಸ್, ನೋ ಕ್ಯಾಲರೀಸ್ ಕೌಂಟ್, ನಥಿಂಗ್. ಬಟ್ ಸೀರಿಯಸ್ಲಿ ಇವತ್ತು ಹೇಳ್ತಾ ಇದ್ದೀನಿ, 10 ಹಿಡಿದು ಏನೇನು ತಿಂದಿದ್ರು ಎಲ್ಲ ಕರಗಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸು. ಐ ಆಮ್ ಲವಿಂಗ್ ಇಟ್. ಬಿಕಾಸ್ ನನಗೆ ತುಂಬ ಗ್ರೀನರಿ, ಮೌಂಟೇನ್ ಕ್ಲೈಂಬಿಂಗ್ ಹೇಗಿರಬೇಕು ಅಂದರೆ ಜಾಗ ವರ್ಕೌಟು ಹಾಕಬೇಕು ಮತ್ತು ತುಂಬ ಪ್ಲೆಸೆಂಟ್ ಆಗಿರಬೇಕು, ಬೋತ್ ಫಾರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಾರ್ ಫಿಸಿಕಲ್ ಹೆಲ್ತ್. ಸೊ ಹೌ ಆರ್ ಯು ಫೀಲಿಂಗ್? ಫುಲ್ಲಿ ಟಯರ್ಡು. ಸೊ ಟೇಕಿಂಗ್ ರೆಸ್ಟ್. ನಿಜವಾಗ್ಲೂ ಹೇಳ್ತೀನಿ, ಪ್ಲೇಸ್ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಆಸಮ್ ಪ್ಲೇಸ್. ಆ ಟಾಕ್ಸಿಕ್ ಎನ್ವೈರನ್ಮೆಂಟಿಂದ ಇಲ್ಲಿ ಬಂದು ಒಂದು 10-15 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್
ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು ಬಿಕಾಸ್ ಇಟ್ಸ್ ವೆರಿ ಸ್ಟ್ರೆಸ್ ಇನ್ ಬ್ಯಾಂಗ್ಳೂರ್. ಸೊ ನನಗನ್ಸುತ್ತೆ ವೆರಿ ನಿಯರ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಜಸ್ಟ್ ಒಂದು ಹಾಫ್ ಆನ್ ಅವರ್ ಟು 45 minutes ಡ್ರೈವ್ ನಮ್ಮ ಮನೆಯಿಂದ. ಸೊ ಐ ಪರ್ಸನಲಿ ದಿಸ್ ವಿಲ್ ಬಿಕಮ್ ಮೈ ಹಾಟ್ಸ್ಪಾಟ್. ಸೊ ಯಾವಾಗಾದರೂ ನಂಗೆ ಬೇಜಾರಾದಾಗ ಮನಸ್ಸಿಗೆ ತುಂಬ ಲೋ ಅನಿಸಿದಾಗ ಐ ವಿಲ್ ಜಸ್ಟ್ ಕಮ್ ಹ್ಯೂರ್ ಐ ವಿಲ್ ಡ್ರಾಪ್ ಡೌನ್ ಹ್ಯೂರ್. ಸೊ ಒಂದು ಹಾಫ್ ಆನ್ ಅವರ್ ಟು 1 hour ಇಲ್ಲಿ ಕೂತ್ಕೊಂಡ್ರೆ ಐ ಥಿಂಕ್ ಐ ವಿಲ್ ಬಿ ವೆರಿ ರಿಲ್ಯಾಕ್ಸ್ಡ್ ಬಿಕಾಸ್ ಆಫ್ ದ ಎನ್ವೈರನ್ಮೆಂಟ್ ಇರ್ಬೋದು ಮತ್ತು ದ ಪ್ಲೇಸ್ ದೇ ವೆಲ್ ಮೇಂಟೈನ್ಡ್ ಆ್ಯಂಡ್ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಟೂರಿಸ್ಟ್ ಪ್ಲೀಸ್ ಡೋಂಟ್ ಬ್ರಿಂಗ್ ಪ್ಲಾಸ್ಟಿಕ್ಸ್ ಆ್ಯಂಡ್ ಸ್ಪಾಯ್ಲ್ ದ ಪ್ಲೇಸ್ ಬಿಕಾಸ್ ಎಲ್ಲ ಕಡೆ ನೋಡ್ತೀವಿ ಒಂದು ಜಾಗ ತುಂಬ ಚೆನ್ನಾಗಿದೆ ಮತ್ತು ವಿಸಿಟರ್ ಪ್ಲೇಸ್ ಆದಾಗ ಪೀಪಲ್ ಸ್ಟಾರ್ಟ್ getting things ಇಲ್ಲೇ ಊಟ ಮಾಡಿ ಓಕೆ ಯು ಬ್ರಿಂಗ್ ಯು ಈಟ್ ವಾಟ್ ಎವರ್ ಯು ವಾಂಟ್ ಬಟ್ ಮೇಕ್ ಶ್ಯೂರ್ ಯು ಟೇಕ್ ಇಟ್ ಅವೇ ಇನ್ ದ ಸೇಮ್ ವೇ. ಡೋಂಟ್ ಥ್ರೋ ಹಿಯರ್ ಆ್ಯಂಡ್ ದೇರ್ ಬಿಕಾಸ್ ತುಂಬ ಚೆಂದ ಮೇಂಟೈನ್ ಮಾಡಿದ್ದಾರೆ. ಸೊ ಐ ಜಸ್ಟ್ ಡೋಂಟ್ ವಾಂಟ್ ದಿಸ್ ಪ್ಲೇಸ್ ಟು ಬಿ. ಆಫ್ಟರ್ ಲಾಂಗ್ ಟೈಮ್ ಒಳ್ಳೆ ಪ್ಲೇಸ್ನ ವಿಸಿಟ್ ಮಾಡಿದ್ದೀವಿ ಮಂದಾರಗಿರಿ ಹಿಲ್ಸ್. ಬಟ್ ಬ್ಯಾಂಗ್ಳೂರಿಂದ ಇಷ್ಟು ಕಡಿಮೆ ಡಿಸ್ಟೆನ್ಸಲ್ಲಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಒನ್ಸ್ ಐ ವಾಸ್ ಮೆಸ್ಮರೈಸ್ಡ್. ಸೊ ಎಲ್ಲ ಪ್ಲೇಸನ್ನ ನೋಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ಲೈಕ್ ವಿಡಿಯೋ ಮಾಡಿಕೊಂಡು ರೀಲ್ಸು ಮಾಡಿ ಸೊ ಎಲ್ಲ ಸುಸ್ತಾಗಿ ವಾಪಸ್ ಬಂದು ಸೊ ಇಲ್ಲಿ ಬಂದಾಗ ಫುಲ್ಲಿ ಕಂಪ್ಲೀಟ್ಲಿ ಟಯರ್ಡ್ ಆಗಿತ್ತು. ಸೊ ಸಿಟ್ಟಿಂಗ್ ಆ್ಯಂಡ್ ಮೈ ಹಸ್ಬೆಂಡ್ಗೆ ತುಂಬಾ ಸುಸ್ತಾಗಿರೋದ್ರಿಂದ ಅವ್ರು ಶುಗರ್ ಕೇನ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ಸೊ ಶುಗರ್ ಕೇನ್ ಜ್ಯೂಸ್ನ ಕುಡಿತಾ ಇದ್ದಾರೆ ಅವರು. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಆ್ಯಂಡ್ ಕೈಂಡ್ಲಿ ಟು ಸಪೋರ್ಟ್ ಅಸ್. ಬಿಕಾಸ್ ನೀವು ಸಪೋರ್ಟ್ ಮಾಡಿದ್ರೆ ನಾನು ಅಕ್ಕಪಕ್ಕ ಬ್ಯಾಂಗ್ಳೂರು ಅಕ್ಕಪಕ್ಕ ತುಂಬ ಕಡಿಮೆ ಡಿಸ್ಟೆನ್ಸಲ್ಲಿರೋ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಆ್ಯಂಡ್ ಕೈಂಡ್ಲಿ ಟು ಸಪೋರ್ಟ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.